ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಶ್ರೀಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಭಗವಂತ ನಿನ್ನ ಈ ಅತ್ಯಂತ ಸುಂದರವಾದ ಮನುಷ್ಯನ ರೂಪವನ್ನು ಕಂಡು ನಾನು ಈಗ ನನ್ನ ಹಳೆಯ ಮನಸ್ಥಿತಿಗೆ ಬರ್ತಾ ಇದ್ದೀನಿ. ಹಾಗೆ ನನ್ನ ಮನಸ್ಸು ಸ್ಥಿರತೆಯನ್ನು ಕಂಡು ಹಳೆ ಪ್ರಕೃತಿಗೆ ಬಂದು ನಿಂತಿದೆ ಅಂತ ಇಲ್ಲಿ ಅರ್ಜುನ ಭಗವಂತನ 4 ಕೈಗಳುಳ್ಳ ರೂಪವನ್ನು ಕಂಡು ಹೇಳ್ತಾನೆ. ಅರ್ಜುನ, ನೀನು ಈಗ ನೋಡಿದ ಈ ದಿವ್ಯವಾದ ರೂಪವನ್ನು ನೋಡಲು ಎಷ್ಟು ಕಷ್ಟ ಅಂದರೆ ಎಲ್ಲ ದೇವತೆಗಳು ಕೂಡ ನನ್ನ ರೂಪವನ್ನು ನೋಡಲು ಕಾಯ್ತಿದ್ದರು. ಯಾಕಂದ್ರೆ ಈ ರೂಪ ಅಷ್ಟು ಅಪರೂಪವಾದ್ದು ಮತ್ತೆ ದಿವ್ಯವಾದ್ದು ಅಂತ ಇಲ್ಲಿ ಭಗವಂತನಾದ ಕೃಷ್ಣ ಹೇಳ್ತಾರೆ.